ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅಬಿಂದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ವರ್ಷಕ್ಕೆ 12 ಬಾರಿ ಬರುವಂಥ ಕಾಲಾಷ್ಟಮಿ ಈ ತಿಂಗಳಲ್ಲಿ ಯಾವ ದಿನ ಬಂದಿದೆ, ಯಾವ ದಿನ ಆರಂಭವಾಗಿ ಯಾವ ದಿನ ಅಂತ್ಯವಾಗುತ್ತೆ, ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು, ಕಾಲಾಷ್ಟಮಿಯ ಮಹತ್ವ ಏನು, ಎಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಮಾತು, ಇದು ಹೊಸ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿರ್ತೀರಾ ಅಂತ ಗೊತ್ತು. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಲ ಅಂದರೆ ಸಮಯ ಮತ್ತು ಭೈರವ, ಶಿವನ ರೂಪವನ್ನು ಸೂಚಿಸುತ್ತೆ. ಆದ್ದರಿಂದ ಕಾಲಭೈರವನನ್ನು ಕಾಲದ ದೇವರು ಅಂತಲೂ ಕರೆಯಲಾಗುತ್ತೆ. ಕಾಲಾಷ್ಟಮಿಯನ್ನು ಕಾಲಭೈರವ ಜಯಂತಿ ಅಂತಲೂ ಕರಿತೀವಿ. ಈ ಕಾಲಭೈರವ ಜಯಂತಿ ಮಾಘ ಮಾಸದಲ್ಲಿ ಆಚರಿಸೋದು ಅತ್ಯಂತ ಮಹತ್ವಪೂರ್ಣ ಮತ್ತು ಮಂಗಳಕರ ಅಂತಲೇ ಹೇಳ್ಬೋದು. ಕಾಲಾಷ್ಟಮಿಯು ಭಾನುವಾರ ಅಥವಾ ಮಂಗಳವಾರದಂದು ಬಂದರೆ ಹೆಚ್ಚು ಮಂಗಳಕರ ಅಂತಲೇ ಹೇಳಲಾಗುತ್ತೆ. ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಲ್ಲಿ ಪ್ರತಿ ತಿಂಗಳು ಕಾಲಾಷ್ಟಮಿಯನ್ನು ಆಚರಿಸಲಾಗುತ್ತೆ. ಜನವರಿ ತಿಂಗಳ ಮಾಘ ಕಾಲಾಷ್ಟಮಿ ಜನವರಿ 21 ಮಂಗಳವಾರ ಮಧ್ಯಾಹ್ನ 12:40 ಪ್ರಾರಂಭ ಆಗುತ್ತೆ. ಹಾಗೆ ಜನವರಿ 22 ಬುಧವಾರ ಮಧ್ಯಾಹ್ನ 3:18 ಕೊನೆಗೊಳ್ಳುತ್ತೆ. ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಳ್ಳೋದ್ರಿಂದ ನಾವು ಕಾಲಾಷ್ಟಮಿಯ ಆಚರಣೆಯನ್ನು ಜನವರಿ 21 ಮಂಗಳವಾರ ಆಚರಣೆ ಮಾಡಬೇಕು. ಶಿವನು ಯಾಕೆ ಕಾಲಭೈರವನ ರೂಪವನ್ನು ತಾಳುತ್ತಾರೆ ಅನ್ನೋದಕ್ಕೆ ಒಂದು ದಂತಕಥೆ ಇದೆ. ಅದರ ಪ್ರಕಾರ ಬ್ರಹ್ಮ, ವಿಷ್ಣು ಮತ್ತು ಶಿವರ ನಡುವೆ ಅವರಲ್ಲಿ ಯಾರು ಹೆಚ್ಚು ಶ್ರೇಷ್ಠರು ಎಂಬ ಬಗ್ಗೆ ವಾದ ನಡೆಯುವಾಗ ವಿವಾದ ಇತ್ಯರ್ಥವಾಗಲ್ಲ. ವಿವಾದ ಬಗೆಹರಿಸಲು ಸರ್ವ ದೇವತೆಗಳ ಸಭೆ ಕರೆಯಲಾಗುತ್ತೆ. ಬಹಳಷ್ಟು ವಿಚಾರಣೆಯ ನಂತರ ದೇವತೆಗಳು ಒಂದು ನಿರ್ಧಾರಕ್ಕೆ ಬರ್ತಾರೆ ಮತ್ತು ದೇವರುಗಳ ತೀರ್ಪನ್ನು ಶಿವ ಮತ್ತು ವಿಷ್ಣು ಒಪ್ಪಿಕೊಳ್ಳುತ್ತಾರೆ. ಆದರೆ ಬ್ರಹ್ಮನು ಒಪ್ಪಿಕೊಳ್ಳೋದಿಲ್ಲ ಮತ್ತು ಬ್ರಹ್ಮ ಶಿವನನ್ನು ಅವಮಾನಿಸುತ್ತಾರೆ. ಇದು ಶಿವನನ್ನು ಕೋಪಗೊಳಿಸುವಂತೆ ಮಾಡುತ್ತೆ ಮತ್ತು ಶಿವ ಕಾಲಭೈರವನ ಉಗ್ರ ರೂಪವನ್ನು ತಾಳೋದಕ್ಕೆ ಕಾರಣವಾಗುತ್ತೆ. ಶಿವನ ಈ ರೂಪಕ್ಕೆ ದೇವತೆಗಳೆಲ್ಲ ತತ್ತರಿಸಿ ಹೋಗ್ತಾರೆ. ಕಾಲಭೈರವನು ಕಪ್ಪು ನಾಯಿಯ ಮೇಲೆ ಇಳಿದು ಬ್ರಹ್ಮನ ಮೇಲೆ ದಾಳಿ ಮಾಡಿ ಬ್ರಹ್ಮನ ಒಂದು ತಲೆಯನ್ನು ಕತ್ತರಿಸ್ತಾರೆ. 4 ತಲೆಗಳು ಉಳಿದಿರುವಾಗ ಬ್ರಹ್ಮನು ಕಾಲಭೈರವನ ಕೋಪದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಶಿವನಲ್ಲಿ ಕ್ಷಮೆ ಯಾಚಿಸ್ತಾರೆ. ಒಮ್ಮೆ ಬ್ರಹ್ಮದೇವನು ಕ್ಷಮೆ ಯಾಚಿಸಿದಾಗ ಶಿವನು ತನ್ನ ರೂಪಕ್ಕೆ ಮರಳಿ ಬರ್ತಾರೆ. ಕಾಲಭೈರವನ ರೂಪವು ಬ್ರಹ್ಮನನ್ನು ಕೊಲ್ಲಲು ಪ್ರಯತ್ನಿಸುವುದಕ್ಕಾಗಿ ತಪಸ್ಸು ಪಡೆಯಬೇಕಾಗುತ್ತೆ. ಹೀಗೆ ಕಾಲಭೈರವನು ಹಲವು ವರ್ಷಗಳ ಕಾಲ ಅಲೆದಾಡುತ್ತಾ ವಾರಣಾಸಿಯನ್ನು ತಲುಪಿ ಅಲ್ಲಿ ಎಲ್ಲ ಪಾಪಗಳನ್ನು ತೊಳೆದುಕೊಳ್ಳುತ್ತಾರೆ ಮತ್ತು ಉತ್ತಮ ಅದೃಷ್ಟದತ್ತ ಸಾಗ್ತಾರೆ. ಕಾಲವನ್ನೇ ತಡೆಯುವಂಥ ಶಕ್ತಿ ಯಾರಿಗೂ ಇಲ್ಲ. ಕಾಲಭೈರವನಿಗೆ ಕಾಲವನ್ನೇ ತಡೆಯುವಂಥ ಶಕ್ತಿ ಇರುತ್ತೆ. ನಾವು ಕಾಲಭೈರವನನ್ನು ಪೂಜೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಗೊತ್ತಾ? ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ, ತುಂಬ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಿದ್ರೆ ಈ ಕಾಲಾಷ್ಟಮಿ ಪೂಜೆ ಮಾಡೋದ್ರಿಂದ ಆರೋಗ್ಯ ಸುಧಾರಿಸುತ್ತೆ. ವಾಮಾಚಾರ ಅಂದರೆ ಎಲ್ಲರೂ ಈಸಿಯಾಗಿ ನಂಬಿಡ್ತೀರಾ. ವಾಮಾಚಾರ ಇದೆಯೋ ಇಲ್ವೋ ಗೊತ್ತಿಲ್ಲ. ನಿಮಗೇನಾದರೂ ವಾಮಾಚಾರ ಪ್ರಯೋಗ ನಿಮ್ಮ ಮೇಲಾಗಿದೆ ಅಂತ ಅನಿಸಿದ್ರೆ ಕಾಲಭೈರವನನ್ನು ಕಾಲಾಷ್ಟಮಿಯ ದಿನ ಪೂಜೆ ಮಾಡಬೇಕು. ನಿಮ್ಮ ಮೇಲಿರುವ ರಾಹು ಮತ್ತು ಶನಿ ದೋಷಗಳ ಋಣಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡುತ್ತೆ. ಮನೆಯಲ್ಲಿ ಗಂಡ ಹೆಂಡತಿ ಬೇಗ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ಜಗಳ ಆಡೋದಾಗಿರ್ಬೋದು, ಎಲ್ಲವನ್ನ ಕಾಲಾಷ್ಟಮಿ ಪೂಜೆ ಮಾಡೋದ್ರಿಂದ ಕಡಿಮೆ ಮಾಡ್ಬೋದು. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಕಾಲಭೈರವೇಶ್ವರ ಶನಿಯ ಆಡಳಿತ ದೇವತೆ ಆಗಿರೋದ್ರಿಂದ ಶನಿವಾರ ಕಾಲಭೈರವನಿಗೆ ಪ್ರಾರ್ಥನೆ ಪೂಜೆಗಳನ್ನು ಸಲ್ಲಿಸ್ಬೋದು. ಸಾಡೆ ಸಾತಿ, ಪಂಚಮ ಶನಿ, ಅಷ್ಟಮ ಶನಿ ಯಾವುದೇ ಆಗಲಿ ಈ ರೀತಿ ಶನಿ ದಶೆ ನಡೀತಾ ಇದೆ ಅಂದರೆ ಶನಿವಾರದ ದಿನ ಕಾಲಭೈರವನ ಅಷ್ಟಕವನ್ನು ಪಠನೆ ಮಾಡಿ. ಓದೋಕೆ ಬರಲ್ಲ ಅನ್ನೋರು ಯೂಟ್ಯೂಬ್ ವಿಡಿಯೋಗಳಲ್ಲಿ ಸಿಗುತ್ತೆ, ಕೇಳಿಸ್ಕೊಳ್ಬೋದು. ಇನ್ನು ಕಾಲಾಷ್ಟಮಿಯನ್ನು ಯಾವ ರೀತಿ ಮನೆಯಲ್ಲಿ ಸರಳವಾಗಿ ಆಚರಣೆ ಮಾಡಬೇಕು, ನೈವೇದ್ಯ ಏನು ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಕಾಲಭೈರವನ ಫೋಟೋ ಯಾರ ಮನೆಯಲ್ಲೂ ಸಹ ಇಟ್ಕೊಂಡಿರಲ್ಲ, ಮತ್ತು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಎಲ್ಲದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.